ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೇಷನ್ ಕಾರ್ಡ್ ಇರೋಂಥವ್ರಿಗೆ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಇದೆ, ಜೊತೆಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ. ಏನಪ್ಪ ವಿಷಯ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಇಂಪಾರ್ಟೆಂಟ್ ಅಪ್ಡೇಟು. ಮೊದಲನೇದಾಗಿ ನಿಮಗೆ ಸರ್ಕಾರದಿಂದ ಇರುವಂತಹ ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ BPL ರೇಷನ್ ಕಾರ್ಡ್ ಇರೋಂಥವ್ರಿಗೆ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರೋಂಥವ್ರಿಗೆ ಪ್ರತಿ ತಿಂಗಳು 10 kg ಅಕ್ಕಿನ ಕೊಡ್ತೀವಿ ಅಂತ ಹೇಳಿದರು. ಆದರೆ 5 kg ಅಕ್ಕಿನ ಕೊಡ್ತಿದ್ದಾರೆ. ಇನ್ನು 5 kg ಅಕ್ಕಿ ಬದಲಿಗೆ 170 ರೂಪಾಯಿ ಅಂತೆ DBT ಮುಖಾಂತರ ಹಣ ಹಾಕ್ತಾ ಇದ್ದಾರೆ. 3-4 ತಿಂಗಳಿಂದ DBT ಮುಖಾಂತರ ಹಣ ಬರ್ತಾ ಇಲ್ಲ, ಅದು ಬೇರೆ ವಿಚಾರ, ಅದು ಸ್ವಲ್ಪ ಪಕ್ಕಕ್ಕಿಡೋಣ. ಇವತ್ತಿನ ಟಾಪಿಕ್ ಬೇರೆ ಇದೆ. ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬರು ಕೂಡ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ ಬದಲಿಗೆ ಹಣ ಕೊಡ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಏನು ಕೊಡ್ತಾ ಇದ್ರು, ಇಷ್ಟು ದಿನ ಅದರಲ್ಲಿ 3 kg ಅಕ್ಕಿ ಕೊಟ್ಬಿಟ್ಟು 2 kg ರಾಗಿನ ಕೊಡ್ತಾ ಇದ್ರು ಅಲ್ವಾ. ಆದರೆ ಈ ತಿಂಗಳಿಂದ ನಿಮ್ಮೆಲ್ರಿಗೂ ಖುಷಿ ಪಡುವಂತ ಒಂದು ಹೊಸ ಸುದ್ದಿ ಇದೆ. ಕೆಲವರಿಗೆ 5 kg ಅಕ್ಕಿ ಕೊಡೋದ್ರ ಬದಲು 3 kg ಅಕ್ಕಿ ಕೊಡ್ತಾ ಇದ್ರಲ್ಲ, ಅದು ಸಾಕಾಗ್ತಾ ಇರಲಿಲ್ಲ, ತುಂಬಾ ಕಂಪ್ಲೇಂಟ್ಸ್ ಇತ್ತು. 5 kg ಅಕ್ಕಿನೂ ಕರೆಕ್ಟಾಗಿ ಕೊಡ್ತಿರ್ಲಿಲ್ಲ, ಈ ಕಡೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಕೊಡ್ತಾ ಇರಲಿಲ್ಲ. 5 ಜನ ಇದ್ರು ಅಂದ್ರೆ 25 kg ಅಕ್ಕಿ ಬರಬೇಕಿತ್ತು, ಕೇವಲ 15 kg ಅಕ್ಕಿ ಬರ್ತಾ ಇದೆ. ನಮ್ಮ ಮನೆಗಳಿಗೆ ಅಕ್ಕಿ ಸಾಕಾಗ್ತಿಲ್ಲ, ಅಥವಾ ಬೇರೆ ಕಡೆ ಅಕ್ಕಿ ಕೊಂಡುಕೊಂಡು ತಗೊಳ್ಳೋಣ ಅಂದ್ರೆ ನೀವು ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಕರೆಕ್ಟಾಗಿ ಹಾಕ್ತಾ ಇಲ್ಲ, ನಮಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತುಂಬಾ ಜನ ಮಹಿಳೆಯರು ಕಂಪ್ಲೇಂಟ್ ಮಾಡ್ತಾ ಇದ್ರು. ಸೊ ಈಗ ಏನ್ ಮಾಡಿದೆ ಸರ್ಕಾರ ಅಂದ್ರೆ, ಈಗ ನವೆಂಬರ್ ತಿಂಗಳಲ್ಲಿ ನೀವು ಈಗಾಗಲೇ ರೇಷನ್ ತಗೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ, 5 kg ಅಕ್ಕಿಗೆ 5 kg ಅಕ್ಕಿನೇ ಕೊಟ್ಟಿದ್ದಾರೆ, ರಾಗಿನ ಕೊಟ್ಟಿಲ್ಲ. 3 kg ಅಕ್ಕಿ ಮತ್ತೆ 2 kg ರಾಗಿ ಕೊಡ್ತಾ ಇದ್ರು ಅಲ್ವಾ, ಅದು ಈಗ ಚೇಂಜ್ ಆಗಿದ್ದು 5 kg ಅಕ್ಕಿ ಕೊಡ್ತಾ ಇದ್ದಾರೆ. ತುಂಬಾ ಜನ ಕಂಪ್ಲೇಂಟ್ ಇತ್ತು, ನಮಗೆ ರಾಗಿ ಏನು ಯೂಸ್ ಆಗೋದಿಲ್ಲ, ಅಕ್ಕಿನೇ ಯೂಸ್ ಆಗುತ್ತೆ. ಕೆಲವು ಕಡೆ ಎಲ್ಲ ಜೋಳ ಯೂಸ್ ಮಾಡ್ತಾರಲ್ವಾ, ಮುಸ್ಕಿನ ಜೋಳ ಆಗಿರಬಹುದು, ಜೋಳದ ರೊಟ್ಟಿ ಮಾಡ್ತೀವಿ, ನಮಗೆ ಅನ್ನದ ಅವಶ್ಯಕತೆ ಇದೆ, ಅಕ್ಕಿ ಬೇಕು ಅಂತಾನೆ ಕಂಪ್ಲೇಂಟ್ ಮಾಡ್ತಿದ್ರು. ಸೊ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿದೆ, ಈಗ 5 kg ಅಕ್ಕಿನೇ ಕೊಡ್ತಾ ಇದ್ದಾರೆ. ನಿಮ್ಮ ಕಡೆ ರೇಷನ್ ತಗೊಂಡಿದ್ರೆ ಅಕ್ಕಿ ಕೊಟ್ಟಿದ್ದಾರಾ ಅಥವಾ ರಾಗಿ ಕೊಟ್ಟಿದ್ದಾರಾ, ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಇರುವಂತಹ ಗುಡ್ ನ್ಯೂಸ್. 5 kg ಅಕ್ಕಿ ಕೊಡ್ತಾ ಇದ್ದಾರೆ, ರಾಗಿನ ಕೊಡ್ತಾ ಇಲ್ಲ. ಇನ್ನು ನೆಕ್ಸ್ಟ್ ವಿಚಾರ ಬಂದು ನವೆಂಬರ್ 30 ಒಳಗಡೆ ನೀವು ಈ ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು. ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬರು ಕೂಡ ಈ ಕೆಲಸನ ಮಾಡಲೇಬೇಕು. ಏನಪ್ಪಾ ಅಂತ ನೋಡೋದಾದ್ರೆ, ಕೇಂದ್ರ ಸರ್ಕಾರ ಈಗಾಗಲೇ ರೇಷನ್ ಕಾರ್ಡ್ ಇರುವಂಥ ಪ್ರತಿಯೊಬ್ಬರು ಕೂಡ KYC ಮಾಡೋದಕ್ಕೆ ಆದೇಶನ ಹೊರಡಿಸಿತ್ತು. ಸೆಪ್ಟೆಂಬರ್ 1ನೇ ತಾರೀಕು ಲಾಸ್ಟ್ ಡೇಟ್ನ ನಿಗದಿಪಡಿಸಿತ್ತು. ಆದರೆ KYC ಮಾಡಿದವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಅವಕಾಶನ ನೀಡಿದೆ. ಮತ್ತೊಮ್ಮೆ ಅದನ್ನು ಲಾಸ್ಟ್ ಡೇಟ್ನ ನವೆಂಬರ್ 30ವರೆಗೂ ವಿಸ್ತರಣೆ ಮಾಡಿದೆ. ಈ ದಿನಾಂಕದ ಒಳಗೆ ಯಾರು ಕೂಡ ಇಲ್ಲಿವರೆಗೆ KYCನ ಮಾಡಿಸ್ಕೊಂಡಿಲ್ವೋ ಅಂಥವರು KYCನ ಮಾಡಿಸ್ಕೊಳ್ಳೇಬೇಕು. ಇನ್ ಕೇಸ್ ನೀವೇನಾದರೂ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ. ನೋಡಿ, ಈಗ ಒಂದು ಮನೆಯಲ್ಲಿ 6 ಜನ ಇರ್ತಾರೆ ಅಂದ್ಕೊಳ್ಳಿ, ಅದರಲ್ಲಿ 5 ಜನ ಈಗಾಗಲೇ KYCನ ಮಾಡಿಸ್ಕೊಂಡಿರ್ತಾರೆ, ಇನ್ನೊಬ್ರು KYCನ ಮಾಡಿಸ್ಕೊಂಡಿರಲ್ಲ. ಬೇರೆ ಊರಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ ಅಥವಾ ಬೇರೆ ರಾಜ್ಯದಲ್ಲಿ ವಾಸ ಮಾಡ್ತಾ ಇರ್ತಾರೆ, ಅವರು KYC ಮಾಡಿಸ್ಕೊಳ್ಳೋದಕ್ಕೆ ಆಗಿರೋದಿಲ್ಲ, ಅಲ್ಲಿಂದ ಇಲ್ಲಿಗೆ ಬರಬೇಕು ಅನ್ನೋ ಪ್ರಾಬ್ಲಮ್ ಕೂಡ ಆಗಿರುತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ, ಈಗ ಒಂದು ಬಾರಿ ಕೊನೆ ಅವಕಾಶನ ಕೊಟ್ಟಿದ್ದಾರೆ, ನವೆಂಬರ್ 30ವರೆಗೂ ಟೈಮ್ ಇರುತ್ತೆ. KYCನ ಕಂಪಲ್ಸರಿ ಮಾಡಿಸ್ಕೊಳ್ಳೇಬೇಕು. KYC ಅಂದರೆ ಆಧಾರ್ KYC ಮಾಡಿಸ್ಕೊಬೇಕು. ನಿಮ್ಮ ಬೆರಳಚ್ಚು ನೀಡಿ ತಂಬ್ ಇಂಪ್ರೆಷನ್ನ ಕೊಟ್ಟು KYC ಮಾಡಿಸ್ಕೋಬೇಕು. ನಿಮ್ಮ ರೇಷನ್ ತಗೊತಿರಲ್ಲ, ರೇಷನ್ ಅಂಗಡಿಗಳಲ್ಲೇ ಇದನ್ನು ಮಾಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಫೀಸ್ನ ಕೊಡೋ ಹಾಗಿಲ್ಲ, ಕಂಪ್ಲೀಟ್ ಫ್ರೀ ಆಗಿರುತ್ತೆ. ರೇಷನ್ ಕಾರ್ಡ್ ಇರೋವಂಥವ್ರು ತಮ್ಮ ಗುರುತು ನೋಂದಣಿ ಅಥವಾ ಮರು ನೋಂದಣಿ ಮಾಡಿಸದೇ ಇದ್ದರೆ ಮಾತ್ರ ಅಂಥವ್ರು ಈ ಕೆಲಸನ ಮಾಡಿಸ್ಕೋಬೇಕಾಗತ್ತೆ. ಈಗಾಗಲೇ KYC ಮಾಡಿಸ್ಕೊಂಡಿದ್ರೆ ನೀವು ಮತ್ತೆ KYC ಮಾಡಿಸ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿವರೆಗೂ ಯಾರು ಮಾಡಿಸ್ಕೊಂಡಿಲ್ವೋ ಅಂಥವ್ರು ಮಾತ್ರ KYCನ ಮಾಡಿಸ್ಕೋಬೇಕಾಗತ್ತೆ. KYC ಅಂದರೆ ಆಲ್ಮೋಸ್ಟ್ ನಿಮಗೆ ಆಧಾರ್ ಮುಖಾಂತರ OTP ಬರುತ್ತಲ್ಲ, ಅದು ಅನ್ಕೊತೀರಾ. ಆ ರೀತಿಯ KYC ಆಗಲ್ಲ ಇದು ಬೆರಳಚ್ಚು KYC ಅಂದರೆ ನಿಮ್ಮ ತಂಬ್ ಇಂಪ್ರೆಷನ್ನ ಕೊಟ್ಟು KYC ಮಾಡಿಸ್ಕೊಬೇಕಾಗತ್ತೆ. ಇದನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಅಧಿಕೃತವಾಗಿ ಮಾಹಿತಿನ ತಿಳಿಸಿದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ನಿಮಗೆ ಟೈಮ್ ಕೊಟ್ಟಿದ್ರು, ಸೆಪ್ಟೆಂಬರಲ್ಲಿ ಟೈಮ್ ಇತ್ತು, ಅಕ್ಟೋಬರಲ್ಲಿ ಕೂಡ ಟೈಮ್ ಇತ್ತು. ಆದರೆ ಯಾರು ಇಲ್ಲಿವರೆಗೂ ಮಾಡಿಸ್ಕೊಂಡಿಲ್ವೋ ಅಂಥವರು ಈಗ ಮತ್ತೊಮ್ಮೆ ಮಾಡಿಸ್ಕೊಳ್ಳಿ ಅಂತ ಕಾಲಾವಕಾಶನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಈ ಸಲನೂ ಕೂಡ KYC ಮಾಡಿಸ್ಕೊಂಡಿಲ್ಲ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ರೇಷನ್ ಸಿಗೋದಿಲ್ಲ. ಇದು ಸರ್ಕಾರದಿಂದ ಒಂದು ಅಧಿಕೃತ ಮಾರ್ಗಸೂಚಿ ಅಂತಲೇ ಹೇಳಬಹುದು. ನಿಮ್ಮ ಹತ್ತಿರದ ರೇಷನ್ ಅಂಗಡಿಗಳಿಗೆ ಹೋಗಿ KYCನ ಮಾಡಿಸ್ಕೊಳ್ಳಿ. ಇದಕ್ಕೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ. ಯಾರು KYC ಮಾಡಿಸ್ಕೊಬೇಕೋ ಅಂತಹ ವ್ಯಕ್ತಿ ಹೋಗಬೇಕಾಗುತ್ತೆ, ನಿಮ್ಮ ಹೆಬ್ಬೆಟ್ ಕೊಡಬೇಕಲ್ವ. ಸೊ ಅದಕ್ಕೋಸ್ಕರ ನೀವು ಇದಕ್ಕೆ ಹೋಗಲೇಬೇಕಾಗತ್ತೆ. ಮತ್ತು ಇದು ಒಬ್ಬರು ಮಾಡಿಸ್ಕೊಂಡಿಲ್ಲ ಅಂದರೆ ಇಡೀ ಮನೆಯವ್ರಿಗೇನು ರೇಷನ್ನು ರದ್ದಾಗೋದಿಲ್ಲ. ಯಾರು ರೇಷನ್ ಕಾರ್ಡಲ್ಲಿ KYC ಮಾಡಿಸ್ಕೊಳ್ಳಲ್ವೋ ಅಂಥವ್ರದ್ದು ಮಾತ್ರ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 120 ರೂಪಾಯಿ ಬರುತ್ತಲ್ಲ, ಅದು ಬರದೇ ಇರಬಹುದು. ಜೊತೆಗೆ 5 kg ಅಕ್ಕಿ ನಿಮಗೆ ಬರದೇ ಲಾಸ್ ಆಗಬಹುದು. ಯಾರು KYC ಮಾಡಿಸ್ಕೊಳ್ಳೋದಿಲ್ವೋ ಅಂಥವ್ರಿಗೆ ಮಾತ್ರ ಈ ರೀತಿ ಆಗುತ್ತೆ. ಇದಿಷ್ಟು ರೇಷನ್ ಕಾರ್ಡ್ ಸಂಬಂಧಿತಂತಹ 2 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿತ್ತು. ಈಗಾಗಲೇ ನೀವು KYC ಮಾಡಿಸ್ಕೊಂಡಿದ್ದೀರಾ ಅಂದರೆ ಮತ್ತೆ ಖಂಡಿತವಾಗ್ಲೂ KYC ಮಾಡಿಸೋ ಅವಶ್ಯಕತೆ ಇಲ್ಲ. ಯಾರು KYC ಮಾಡಿಸ್ಕೊಂಡಿಲ್ವೋ ಅಂಥವ್ರು ಮಾತ್ರ ಮಾಡಿಸ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಇದು ದೂರದಲ್ಲಿರೋರಿಗೆ, ಕೆಲಸ ಕಾರ್ಯಗಳಲ್ಲಿ ಹೋಗಿರೋಂಥವ್ರಿಗೆ ಅವಕಾಶ ಅಂತಲೇ ಹೇಳಬಹುದು. ಇನ್ನು 5 kg ಅಕ್ಕಿ ಕೊಟ್ಟಿದ್ದಾರೆ. ಈ ತಿಂಗಳು
ನಿಜವಾಗ್ಲೂ ಅದೊಂದು ಖುಷಿ ವಿಚಾರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.